ನೋಡಿ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವತ್ತು ನೋಡಿದೆ, ರಾಘವೇಂದ್ರ ಅವ್ರದ್ದು ಭಾಷಣ ನಾನು ನೋಡಿದೆ. ಏನು ಶರಾವತಿ ಸಂತ್ರಸ್ತಕ್ಕೆ ಬದ್ಧವಾಗಿರ್ತೀವಿ ಅಂತ. ನಿಮಗೆ 14-15 ವರ್ಷ ಬೇಕಾಗಿತ್ತ ನಿಮಗೆ ಬದ್ಧವಾಗಿರೋದಕ್ಕೆ? ಬಡವರು ಅಂಥವ್ರು ಮುಳುಗಿಸಿ ನಿಮ್ಮನೆ ಬೆಳಕು ಮಾಡಿ ಇವತ್ತು ಬಂದು ಅಡಿಕೆ ಬೆಳೆಗಾರರು ಇದರೊಳಗೆ ಕಾಗೋಡು ತಿಮ್ಮಪ್ಪಾಜಿ ಅಂಥವ್ರಿಂದ ಏನಾದ್ರು ಇರಲಿಲ್ಲ ಅಂದಿದ್ರೆ ಭೂಹಕ್ಕೆ ಸಿಗ್ತಿರ್ಲಿಲ್ಲ ನಿಮಗೆ. ಬಂಗಾರಪ್ಪಾಜಿಯವ್ರಂಥವ್ರು ಏನಾದ್ರು ಪುಕ್ಷಟೆ ಕರೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ತೋಟ ಹಸಿರಾಗ್ತಿರ್ಲಿಲ್ಲ. ಅಡಿಕೆ ಬೆಳೆಗಾರರಿಗೆ ಏನು ಗೊತ್ತಾ ಶಕ್ತಿ? ಫ್ರೀ ಕರೆಂಟ್ ಮೇಲೆ ಇವತ್ತು ನೀವು ಅಡಿಕೆ ಬೆಳೆಗಾರನ ಅಡಿಕೆ ಬೆಳೀತಾ ಇದ್ದೀರಿ. ಅಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಏನು ಹೇಳಲಿಲ್ಲ, ಬೆಣ್ಣೆ ಹಚ್ಚಿ ತಾಪೆ ಮಾಡಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆ ಮಾತನ್ನು ವಿಶ್ವಾಸ ಅಂತೇಳಿ ತಗೊಳ್ತೀನಿ. ಆದರೆ ಮಾತುಗಳು ಅದು ಬಿ ಜೆ ಪಿ ಪೊಲಿಟಿಕಲ್ ಮಾತುಗಳಿದ್ವೇ ಹೊರತು ಭರವಸೆಯ ಮಾತಂತೂ 100% ಇಲ್ಲ. ನಾವು ನಿಮ್ಮ ಸೇವಕ ಅಂದ್ಬಿಟ್ರೆ ಅಲ್ಲ, ಹೇಳಿ ಹೋಗಬೇಕು. 2014ರಲ್ಲಿ ನಾವು ಹೇಳಿದ್ವಿ ಸಂಶೋಧನಾ ಇದನ್ನು ಮಾಡ್ತೀವಿ ಅಂತ, ನಿಮ್ಮ ಕೈಯಲ್ಲಿರೋದು ನಾನು ತಗೊಬರ್ತೀನಿ ಅಂತ. ಇಲ್ಲೋಗ್ಬಿಟ್ಟು VISL ಕೊಡೋದ್ರ ಬದಲು ಅಲ್ಲಿ ವೈಜಾಕಿಗೆ TDP ಅವ್ರು ನೋಡ್ಬಿಟ್ಟು ಕೊಟ್ಟು ಇಲ್ಲಿ ಬಂದು ಪುಕ್ಷಟೆ ಭಾಷಣ ಮಾಡೋದು. ಏನು ಪುಕ್ಷಟೆ ಜಂಟು ಸಿಗ್ತಾರಾ ನಿಮಗೆ? ಅದಕ್ಕೆ ನಾನು ಹೇಳೋದು, ಶರಾವತಿನ ಬದ್ಧವಾಗಿರಿ, ಡೋಂಟ್ ವರಿ, ವಿ ವಿಲ್ ಡೂ. ಅಡಿಕೆ ಬೆಳೆಗಾರರಿಗೂ ಕೂಡ ನಾನು ಅವತ್ತೇನಂದೆ, ನಾನು ಬಂಗಾರಪ್ಪಾಜಿಯವ್ರು ಎಲ್ಲರೂ ಕರ್ಕೊಂಡು ಹೋಗಿದ್ದರು. ಫ್ಲೈಟ್ ಟಿಕೆಟ್ ಮಾಡಿಸಿದವ್ರು ನಾನೇ ಅವತ್ತು. ಆಮೇಲೆ ಇದಕ್ಕೆ ಯು ಪಿಗೆ ಕರ್ಕೊಂಡು ಹೋಗಿ UPಯಲ್ಲಿ ಹೇಳಿದ್ರು ಅವರು, ನೀವು ಲ್ಯಾಂಡ್ ಆಗಸ್ಟಿಗೆ ನೋಡಿ ಅಂತ. ಲ್ಯಾಂಡ್ ಆಗಸ್ಟಿಗೆ 14 ಆಗಿಲ್ಲ ಅಂತ ರೆಕಾರ್ಡ್ ತೊಗೊಂಬನ್ರಿ. ಅದು ಜನರಿಗೆ ಬರೀ ಸುಳ್ಳು ಹೇಳೋದು, ಮತಕ್ಕೋಸ್ಕರ ಸುಳ್ಳು ಹೇಳೋದು, ಜಾತಿ ಧರ್ಮ ಮಾಡ್ಕೊಂಡು ಹಾಳು ಮಾಡಿ ಈ ದೇಶನ ಇಲ್ಲಿ ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಒಂದೇ ಸತಿ ಇದು ಮಾಡ್ತೀನಿ ಅಂತ. ನಾವು ಹೇಳೋದು ಯಾಕೆ ಇದನ್ನು ಹೇಳ್ತೀವಿ ಅಂದರೆ, ನಾನು ಕೂಡ ಹೋರಾಟ ಮಾಡಿ ಕಾಗೋಡು ತಿಮ್ಮಪ್ಪ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಯಾಕೆ ಇಲ್ಲಿ ಬಂದ್ವಿ? ತಳಗಡೆ ಕೂತರು ಮೇಲ್ಕೊಂಡು ಅಂತ ನೋಡೋದೇ ಭಾಗ್ಯ ರೀ ನಮಗೆ. ನೋಡಿ ಎಂಥ ಭಾಗ್ಯ. ನಾನು ಡಿಸ್ಟ್ರಿಕ್ಟ್ ಸಚಿವನಾಗಿ ಇವತ್ತು ನಾವು ಅವ್ರ ಜೊತೆಲಿ ಫಸ್ಟ್ ಹೋರಾಟ ಅಂತ ಕಲ್ತಿದ್ದೆ. ಅವ್ರ ಜೊತೆಗೆ ನಮ್ಮ ತಂದೆಯವರು ಹೇಳಿದರು, ಹೋಗು ನೀನು ಅಂತ. ನಾನು ಇದನ್ನೆಲ್ಲ ನೋಡಿ ಇವತ್ತು ಹೊಟ್ಟೆ ತುಂಬ ತೃಪ್ತಿ ಆಗಿದೆ ಅಂತವ್ರಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಈ ನೋಡಿ, ಯಾವಾಗಲೂ ಅಷ್ಟೇ, ನನಗೆ ಗೊತ್ತಿರೋ ಪ್ರಕಾರ ಯಾವುದಕ್ಕೂ ಎಫೆಕ್ಟ್ ಆಗೋದಿಲ್ಲ. ಸೈಂಟಿಫಿಕ್ಕಾಗಿ ನೋಡಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ. ಎಲ್ಲ ಇಡೀ ದೇಶದೊಳಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಇದೆಲ್ಲ ಕರೆಂಟು ನೀವು ರಿನ್ಯೂವಬಲ್ ಎನರ್ಜಿ ಟೈಮಲ್ಲಿ ಇಂಥದ್ದು ಮಾಡಿ ಇದು ಬಿಡೋದು ಒಳಗೆ ಮಾಡೋದ್ರಿಂದ ಅಂತ ಏನು ತೊಂದರೆ ಆಗಲ್ಲ. ನಾನು ಕೂಡ ನೋಡಿದಾಗ ಏನು ಅಂತ ಏನಾಗಿಲ್ಲ. ಕೆಲವರು ಅವ್ರ ಹೋರಾಟನ ಅವ್ರಿಗೆ ಹಕ್ಕಿದೆ, ಅವ್ರು ಮಾಡ್ತಾರೆ. ಅದನ್ನು ಅವ್ರು ಪ್ರತಿಪಾದನೆ ಮಾಡಲಿ, ನಾನಿಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಮುಂದೆ ಅದಕ್ಕೆ ಉತ್ತರನ ಅವರು ಇಲಾಖೆಗಳಿಂದ ಕನ್ಸರ್ನ್ ಇಲಾಖೆ ಅಂತ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.